ಪರಮಾತ್ಮ ಇದ್ದಂಗೆ ನಮ್ಮ ಬಾಬಣ್ಣವರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಯಾಕೆ ಪರಮಾತ್ಮನಿಗೆ ಇವ್ರಿಗೆ ಹೋಲಿಸ್ತಾ ಇದ್ದೀನಿ ಅಂದ್ರೆ, ಆ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸವಾಸ ನಮ್ಗೆ ಯಾರಿಗೆ ತುಂಬಾ ಆತ್ಮವಿಶ್ವಾಸ ಇತ್ತು ಅಂದ್ರೆ ಕುಚೇಲ ಒಬ್ಬ ಕಡು ಬಡವನ ಜೊತೆ ಅಂತ ಒಂದು ವಿಶ್ವಾಸನ ಬೆಳೆಸಿದ್ರು. ಅವ್ರಿಗೆ ಯಾವುದೇ ಒಂದು ಆಸೆ ಇರ್ಲಿಲ್ಲ. ಇವತ್ತು ಇವ್ರ ಮೇಲೆ ಒಂದು ಅಪಾಂದ್ರೆ ಇದೆ. ಏನಪ್ಪಾ ಅಂದ್ರೆ, ಕಡು ಬಡವರ ಜೊತೆ 500,000 ರೂಪಾಯಿ ಕೊಟ್ಟು ಇವರನ್ನ ಓಟಿಗೆ ಕನ್ವರ್ಟ್ ಮಾಡ್ತಿದ್ದಾರೆ ಅಂತ. ಆದ್ರೆ ಅವತ್ತು ಆ ಶ್ರೀಕೃಷ್ಣ ಪರಮಾತ್ಮ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ಒಂದು ನಿಸ್ವಾರ್ಥವಾದ ಪ್ರೀತಿ ಪ್ರೇಮವನ್ನ ಬಳಸಿದ್ರು. ಇವತ್ತು ಇವರು ಸಮೇತ ಯಾವುದೇ ಒಂದು ದೇವರು ಪ್ರತಿಯೊಂದು ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಏನು ಅಂತಸ್ತು, ಆರೋಗ್ಯ, ಅಧಿಕಾರ ಎಲ್ಲ ಕೊಟ್ಟಿದ್ರು. ಇವತ್ತೊಂದು ಬಡವರಿಗೆ ಸಹಾಯ ಮಾಡ್ತಿದ್ದಾರೆ ಅಂದ್ರೆ ನಿಸ್ವಾರ್ಥ ಸೇವೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಇವರು ನಿಸ್ವಾರ್ಥ ಸೇವೆಯನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಈರುನ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಒಂದೇ ಒಂದು ವರ್ಷ ಇವ್ರಿಗೆ ಕಾಲಾವಕಾಶ ಕೊಡಿ. ಇವರ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಇಡೀ ಡೆಲ್ಲಿವರೆಗೂ ಇವರು ಪ್ರತಿಭೆಯನ್ನ ಮುಟ್ಟುವಂತ ಕೆಲಸ ಮಾಡ್ತಾರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಬಾರಿ ದಯವಿಟ್ಟು ನಮ್ಮ ಬಾಬಣ್ಣವರಿಗೆ ಹೆಚ್ಚಿನ ಮತದಾನ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.